ಗೈಸ್ ಲೈಬ್ರರಿ ಜಾಗ ಇಲ್ಲ ಅದಕ್ಕೋಸ್ಕರ ನಮ್ಮಲ್ಲೇ ನಿಂತಿದ್ದೀವಿ ಖಾಲಿ ಇಲ್ಲ ಸೀರಿಯಲ್ ಆಗಿ ಕೂಡ ಕಾರ್ಡಲ್ಲಿ ಇದ್ರೆ ಕಾಲ ಕಳಿತೀವಿ ನಮ್ಮ ಹಾಸ್ಪಿಟ್ಲು ಗಾರ್ಡನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ನಮಗೆ ಫಸ್ಟ್ ಡೇ ಆಫ್ ಕಾಲೇಜು, ಹಾಗಾಗಿ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇಷ್ಟು ದಿನ ನಮಗೆ ಸ್ವಲ್ಪ ಲೀವ್ ಕೊಟ್ಟಿದ್ರು, ಅಂದರೆ ವೆಕೇಷನ್ ಕೊಟ್ಟಿದ್ರು. 20 ಡೇಸ್ ಲೀವ್ ಇತ್ತು, ಯಾಕಂದರೆ ಎಕ್ಸಾಮ್ ಆಗಿತ್ತಲ್ವ, ನಮಗೆ ಲಾಸ್ಟ್ ಇಯರ್ದು ಎಕ್ಸಾಮ್ ಆಗಿತ್ತು. ಸೊ ಅದ್ರದ್ದು ನಮಗೆ ವೆಕೇಷನ್ ಕೊಟ್ಟಿದ್ರು. ಎಕ್ಸಾಮ್ ಆದಮೇಲೆ ಸ್ವಲ್ಪ ದಿನ ರಜಾ ಕೊಡ್ತಾರಲ್ವ, ಹಾಗಾಗಿ. ಸೊ ಇವತ್ತು ಫಸ್ಟ್ ಡೇ, ಎಕ್ಸಾಮ್ ಎಲ್ಲ ಮುಗಿಸಿ ರಜಾ ಎಲ್ಲ ಮುಗಿಸಿ ಕಾಲೇಜ್ಗೆ ಹೋಗ್ತಾ ಇರ್ತೀವಿ. ಸೊ ಅದಕ್ಕೆ ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಹೇಗಿರುತ್ತೆ ಅಂತ ಬನ್ನಿ ನೋಡೋಣ. ರೆಡಿಯಾಗಿ ಕಾಲೇಜ್ ಹತ್ರ ಬಂದೆ. ಸೊ ನಮಗೆ ಕ್ಲಾಸ್ ಸ್ಟಾರ್ಟ್ ಆಗೋದು ಬಂದು 9:30ಗೆ. ನಾನು ಸ್ವಲ್ಪ ಬೇಗನೆ ಬರ್ತೀನಿ, ಅಂದರೆ ಮಾರ್ನಿಂಗ್ ಯಾರು ಬೇಗ ತೊಗೊಬಿಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಬಂದೆ ಒಳಗೆ. ಎಲ್ಲ ಖಾಲಿ ಹೊಡಿತಾ ಇತ್ತು, ಇನ್ನೂ ಯಾರೂ ಬಂದಿರಲಿಲ್ಲ ಆಲ್ಮೋಸ್ಟು. ಕ್ಲಾಸ್ ಒಳಗೆ ಹೋಗೋಣ ಅಂತ ನೋಡ್ತಾ ಇದ್ವಿ. ಎಲ್ಲ ಇನ್ನೂ ಸ್ವಲ್ಪ ಜನ ಅಷ್ಟೇ ಬಂದಿದ್ದು, ಫಸ್ಟ್ ಡೇ ಅಲ್ವಾ, ಎಲ್ಲ ನಿಧಾನಕ್ಕೆ ಬರ್ತಾಯಿದ್ರು. ನಿಧಾನಕ್ಕೆ ಬಂದು ಎಲ್ಲ ಸೆಟಲ್ ಆಗ್ತಾಯಿದ್ರು. ಹೊಸ ಕ್ಲಾಸ್ ರೂಮ್ ಬೇರೆ, ಅಂದರೆ ನಮಗೆ ಲಾಸ್ಟ್ ಇಯರ್ ಬೇರೆ ಕ್ಲಾಸ್ ರೂಮ್ ಇದ್ದಿದ್ದು, ಈ ಇಯರ್ ಬೇರೆ ಕ್ಲಾಸ್ ರೂಮ್ ಇದ್ದಿದ್ದು. ಬೆಳಗ್ಗೆ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಲಂಚ್ಗೆ ಏನೂ ತಂದಿರಲಿಲ್ಲ ಅಂತ ಹೇಳಿ ನಾನು ನನ್ನ ಫ್ರೆಂಡ್ ಇಬ್ಬರು ಬೇಕ್ರಿಗೆ ಹೋಗಿ ಬರೋಣ ಅಂದ್ಬಿಟ್ಟು ಅಲ್ಲೇ ನಮ್ಮ ಕಾಲೇಜ್ ಹತ್ರ ಇದ್ದು ಚಾಟ್ಸ್ ಹತ್ರ ಹೋದ್ವಿ. ಸೊ ನಮ್ಮ ಜೂನಿಯರ್ಸ್ಗೆಲ್ಲ ಇಂಟರ್ನಲ್ಸ್ ನಡೀತಾ ಇತ್ತು, ಹಾಗಾಗಿ ನಮ್ಮ ಕ್ಲಾಸ್ ರೂಮ್ನ ತೊಗೊಂಡಿದ್ರು ಇಂಟರ್ನಲ್ಸ್ಗೆ ಅಂದ್ಬಿಟ್ಟು ನಾವು ಹಬ್ಬೆ ಪಾರಿಗಳ ಥರ ಆಚೆನೆ ನಿಂತಿದ್ವಿ. ಗೈಸ್ ಲೈಬ್ರರಿ ಜಾಗ ಇಲ್ಲ ಅದಕ್ಕೋಸ್ಕರ ನಮ್ಮಲ್ಲೇ ನಿಂತಿದ್ದೀವಿ ಖಾಲಿ ಇಲ್ಲ ಸೀರಿಯಲ್ ಆಗಿ ಕೂಡ ಕಾರ್ಡಲ್ಲಿ ಇದ್ರೆ ಕಾಲ ಕಳಿತೀವಿ. ಆಮೇಲೆ ಲೈಬ್ರರಿ ಖಾಲಿ ಇತ್ತು ಅಂತ ಹೇಳಿ ಲೈಬ್ರರಿಗೆ ಹೋಗಿ ಅಂತ ಹೇಳಿದ್ರು. ಲೈಬ್ರರಿಗೆ ಹೋದ್ರೂ ನಮ್ಮ ಜೂನಿಯರ್ಸ್ ಅಲ್ಲೂ ಇದ್ದರು. ಆಯಿತು, ನೀವೇನಾದರೂ ಹೇಳ್ತೀರಾ? ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಅಟೆಂಡೆನ್ಸ್ ಹಾಕ್ಸ್ಕೊಂಡು ಅಟೆಂಡೆನ್ಸ್ಗೋಸ್ಕರನೇ ಕ್ಲಾಸಿಗೆ ಬರೋ ಥರ ಮಾಡಿಕೊಂಡು ಸೊ ಮನೆ ಕಡೆ ಹೊರಟ್ವಿ. ಬಸ್ನ ಕಾಯ್ಕೊಂಡು ನಿಂತಿದ್ದೆ, ಬಸ್ಸೇ ಬರ್ತಾ ಇರಲಿಲ್ಲ. ಯಾವುದೋ ಒಂದು ಕೆಂಪಸ್ ಬಂತು, ಕೆಂಪಸ್ ಹತ್ಕೊಂಡು ಮನೆ ಕಡೆ ಬಂದಿದ್ದಾಯಿತು. ಸೊ ಈ ಅಂಕಲ್ ಚೆನ್ನಾಗಿ ಮಾತಾಡ್ತಾಯಿದ್ರು, ಡ್ರೈವರ್ ಅಂಕಲು. ಅವ್ರನ್ನೂ ಚೆನ್ನಾಗಿ ಮಾತಾಡಿಸ್ಕೊಂಡು ಹೇಗೆ ಗೌರ್ಮೆಂಟ್ ಜಾಬ್ ಎಲ್ಲ ತೊಗೊಂಡ್ರಿ ಅಂತ ಕೇಳಿಕೊಂಡು ಮನೆ ಕಡೆ ಹೊರಟೆ. ಸೊ ಮನೆ ಕಡೆ ಹೊರಟಾಗ ಸನ್ಸೆಟ್ ಚೆನ್ನಾಗಿತ್ತು, ಅದನ್ನು ಕೂಡ ನೋಡಿಕೊಂಡು ಮನೆ ಕಡೆ ಹೊರಟಿದ್ದಾಯಿತು. ಫಸ್ಟ್ ಡೇ ಅಲ್ವಾ, ಯಾರೂ ಅಷ್ಟು ಜನ ಬಂದಿರಲಿಲ್ಲ. ಹಾಗೆ ಒಂದು ಸ್ವಲ್ಪ ಕ್ಲಾಸ್ ತೊಗೊಂಡ್ರು, ಮನೆ ಕಡೆ ರಿಟರ್ನ್ ಆಗಿ ಫ್ರೆಶ್ ಅಪ್ ಆದ್ವಿ. ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ನನಗೋಸ್ಕರ ನನ್ನ ಫ್ರೆಂಡ್ಸು, ಇವರೇ ನನ್ನ ಫ್ರೆಂಡ್ಸು, ಮನೆ ಹತ್ರ ಇರೋ ಫ್ರೆಂಡ್ಸು ಕಾಯ್ತಾಯಿದ್ರು. ಇವ್ರಿಗೆ ಸ್ವಲ್ಪ ಊಟ ಹಾಕಬೇಕಾಗಿತ್ತು. ಊಟ ಹಾಕಿ ಅವ್ರನ್ನ ಹಾಗೆ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಅಲ್ಲೇ ನಿಂತಿದ್ದೆ. ಸೊ ಬೇರೆ ಯಾವುದಾದ್ರು ಕೋಳಿ ಬಂದ್ಬಿಟ್ಟು ಊಟನ ತಿನ್ಕೊಬಿಡುತ್ತೆ ಅಂತ ಹೇಳಿ. ಸೊ ಇವತ್ತು ಊಟಕ್ಕೆ ಹಿತ್ಲವರೆಕಾಯಿ ಪಲ್ಯ ಮಾಡಿದ್ದೆ, ಹಾಗೆ ಬೋಂಡ ಮಾಡಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.